ನಮಸ್ತೆ ವೀಕ್ಷಕರೇ, ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ BJPಯಲ್ಲಿ ಭಿನ್ನಮತ ಉಲ್ಬಣಗೊಂಡು ದಿನೇ ದಿನೇ ಅದು ವಿಕೋಪಕ್ಕೆ ಹೋಗ್ತಾ ಇದ್ರೂ ಸಹ BJP ಹೈಕಮಾಂಡ್ ಒಂದು ಕಣ್ಮಚ್ಚಿ ಕುಂತಿದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಪ್ಪ ಅಂತಂದರೆ ಚಳಿಗಾಲದ ಅಧಿವೇಶನ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು BJP ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸ್ತಾ ಒಂದು ಪಕ್ಷಕ್ಕೆ ಒಂದು ಮುಜುಗರ ತರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಈ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದರೂ ಸಹ 3 ಬೈ ಎಲೆಕ್ಷನ್ ಸಹ ಸೋತಿದ್ರೂ ಸಹ ಒಂದು ಎಚ್ಚೆತ್ತುಕೊಳ್ಳದಲೇ ಅಧಿಕಾರ ಕೊಡದೇ ಇದ್ರೇ ಹಿಂಗಾದರೆ ಅಧಿಕಾರ ಕೊಟ್ಟ ಮೇಲೆ ಇನ್ನೂ ಎಷ್ಟರ ಮಟ್ಟಿಗೆ ಇವರು ಭಿನ್ನಮತ ಮಾಡ್ಬೋದು, ಒಂದು ಬಂಡಾಯ ಹೇಳ್ಬೋದು ಅನ್ನೋದು ಜನರು ಸಹ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ವೀಕ್ಷಕರೇ. ಹೀಗಾಗಿ ಈ ಒಂದು ಪ್ರಕರಣವನ್ನು ಭಿನ್ನಮತವನ್ನು ಒಂದು ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಿ ಒಂದು ಶಿಸ್ತು ಕ್ರಮ ತಗೊತಾರ ಏನೋ, ಇವರಿಗೆ ಒಂದು ಕ್ಷಮಾದಾನ ಅಂತಂದು ಒಂದು ವಾರ್ನಿಂಗ್ ಕೊಟ್ಟು ಏನೋ ಹಿಂಗೆ ಮುನ್ನಡೆಸ್ಕೊಂಡು ಹೋಗ್ತಾರ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಇನ್ನು ಯತ್ನಾಳನ್ನು ಹೊರತುಪಡಿಸಿದೆ ಅಂತಂದರೆ ಈ ಒಂದು ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಸಹ, ಯಲ್ಲಾಪುರದ ಶಾಸಕರು ಸಹ, ಇವರು ಸಹ ಪಕ್ಷ ವಿರೋಧಿ ಒಂದು ಚಟುವಟಿಕೆಯನ್ನು ನಡೆಸ್ತಾ ಇದ್ರು. ಆದರೆ ಹೈಕಮಾಂಡ್ ಒಂದು ಕೈಕಟ್ಟಿ ಕುಂತಿದೆ ಅಂತಲೇ ಹೇಳ್ಬೋದು. ಒಂದು ಶಿಸ್ತು ಕ್ರಮವನ್ನು ತಗೋಬೋದಾಗಿತ್ತು, ಆದರೆ ಇಲ್ಲಿವರೆಗೂ ಯಾಕೆ ಒಂದು ಕ್ರಮ ತಗೊಂಡಿಲ್ಲ ಅನ್ನೋದು ಒಂದು ಕಾರ್ಯಕರ್ತರಿಗೆ ಒಂದು ಗೊಂದಲವನ್ನೇ ಮೂಡಿಸಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ST ಸೋಮಶೇಖರ್ ಅವರು ಬಹಿರಂಗವಾಗಿಯೇ ಒಂದು DK ಶಿವಕುಮಾರ್ ಅವರ ಮನೆಗೆ ಹೋಗಿರ್ಬೋದು, ಮತ್ತು ಪ್ರಚಾರದ ವಿಷಯದಲ್ಲಿ ಆಗಿರ್ಬೋದು, ಅವರೆಲ್ಲೂ ಸಹ BJP ಪರವಾಗಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯತ್ನಾಳ್ ಜೊತೆಗೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಒಂದು ಕ್ರಮವನ್ನು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಯಾಕಪ್ಪ ಅಂತಂದರೆ ಈ ಒಂದು ಪ್ರಕರಣವನ್ನು, ಈ ಭಿನ್ನಮತವನ್ನು ಈಗಲೇ ಶಮನ ಮಾಡದೇ ಇದ್ದರೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧ ಯಾವ ರೀತಿಯ ಒಂದು ಹೋರಾಟವನ್ನು ನಡೆಸೋಕ್ಕೆ ಸಾಧ್ಯ? ನಮ್ಮವರೇ ನಮ್ಮನ್ನು ಈ ಥರ ಒಂದು ವಿರೋಧ ಮಾಡಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ BJP ಹೇಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡೋದಂತೂ ಸಹಜ. ಹಾಗಾಗಿ ಯತ್ನಾಳ್ ಮತ್ತು ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಹ ಎಲ್ಲರಿಗೂ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಯಾಕಪ್ಪ ಅಂತಂದರೆ ಇವತ್ತು BJP ಹೈಕಮಾಂಡ್ ಏನು ಈ ಒಂದು ಕ್ರಮವನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಏನೋ ಒಂದು ರಾಧಾಮೋಹನ್ ಅಗರ್ವಾಲ್ ಅವರನ್ನು ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈ ಒಂದು ಪ್ರಕರಣವನ್ನು ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ಯಾವ ರೀತಿಯ ಒಂದು ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಹೇಳಿಕೆಗಳು ದಿನದಿಂದ ದಿನಕ್ಕೆ ಈ ಥರ ಬೆಳೀತಾ ಹೋದರೆ ಪಕ್ಷ ಒಂದು ಅಧೋಗತಿಗೆ ಹೋಗೋದಂತೂ ಸಹಜ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಕ್ಕೆ ಯಾವುದರಿಂದ ಸಾಧ್ಯ ಇಲ್ಲ. ಒಂದು ಒಗ್ಗಟ್ಟಾಗಿ ಹೋದೆ ಅಂದರೆ ಪಕ್ಷ ಸಂಘಟನೆ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಹೈಕಮಾಂಡ್ ಅಂತಂದು ಎಲ್ಲ ನಾಯಕರು ಸಹ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ BJP ಹೈಕಮಾಂಡ್ ಒಂದು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.